ನೋಡಿ, ಮನಸ್ಸಿಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಆಟೋ ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಬರ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನ್ರಿ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ? ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲಿ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲಿ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೋ ಏನು? ಏನು ಸಂಬಂಧ ಇಲ್ಲಾರ್ದಂಗೆ ದೂರ ಕೊಡ್ಬೇಕಂತ. ನೀವೇ ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರ ಕೊಡೋದಿರ್ತದೆ. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಎನ್ಕ್ವೈರಿಗೆ ಆಗ್ತಿದೆ. ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನೀಗಾಲಾಗೈತಿ, ಇನ್ನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಭಾರಿ ಚಿಮಾರು, ಇಷ್ಟು ಅಪಮಾನ. ಹಾ ಮಾಧ್ಯಮ ಮಿತ್ರರೇ, ಖುಷಿಯಾಗಿರ್ಬೇಕು. ನಿನ್ನ ಎಲ್ಲರಿಗೂ ಡಿ.ಕೆ. ಶಿವಕುಮಾರ್ ಕಡೆಯಿಂದ ಒಳ್ಳೆ ಸಂದೇಶ ಬಂದಿರ್ಬೇಕು. ಡಿ.ಕೆ. ಶಿವಕುಮಾರ್ ಹೇಳಿರ್ಬೇಕು ನಿಮಗೆ. ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ಯತ್ನಾಳ್ಗೆ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ. ನೀವು ಏನು ಬರೀತಿರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಿಳಿದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ಅದು ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸು 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹಂಗೆ ಮಾಡ್ತೀರಿ. ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟ? ಹೇಳ್ರಿ, ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದ್ರಿ, ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ ಡಿ.ಕೆ. ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತಿ ಎಲ್ಲರಿಗೂ. ಅದಕ್ಕೆ ಹೊಡಿತೀರ ಖುಷಿ ಪಡಿಸ್ಲಕ್ಕ. ನೀವು ಖುಷಿ ಪಡ್ಬೋದು. ಆಟ ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ. ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ. ಸುಮ್ಮನೆ ಹೊಡಿಲಾಕತ್ತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ಪಡಿಸೋಗ್ಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂತಿಲ್ಲ ಸುಪ್ರೀಂ ಕೋರ್ಟು. ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ್ ಅದರಲ್ಲಿಯೂ ಅದಾರ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಯಿತು. ಇದನ್ನ ಒಮ್ಮೆ ಮಾಧ್ಯಮಗಳು ನೀವು ಸರಿಯಾಗಿ ಜಡ್ಜಸ್ ಯಾಕೆ ಅನ್ಬೇಕು? ನೀವು ಅನ್ರಿ ಜಡ್ಜಸ್ ತಪ್ಪತ್ರಿ. ನೀವು ಅನ್ರಪ್ಪ ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ. ಇದು ನಿಮ್ಮ ಧೈರ್ಯ ಇದೆಯಾ? ನ್ಯಾಯಾಂಗದ ವಿಚಾರನಾಗ ಮಾತಾಡೋ ಧೈರ್ಯ ಇದೆಯಾ? ಇಲ್ಲ. ಸುಮ್ಮನೆ ಹೊಡಿಬೇಡ್ರಿ. ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರ ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ಅನ್ನೋಂಥ. ನಾ ದೈನಮ್ ನಾ ಫಲಾನಮ್. ಓಡಿ ಮಗ ಹೋಗು ಮಗ ಅಲ್ಲ. ನೀವು 100 ವಿಜೇಂದ್ರ ಜಯಕಾರ ಹಾಕೊತ್ಕೊಂಡ್ರಿ, ನಾ ಹಿಂಗೆ ಇರ್ತೀನಿ. ನೋಡಿ, ಮನಸ್ಸಿಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಆಟೋ ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಬರ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನ್ರಿ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ? ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲಿ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲಿ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೋ ಏನು?
ಏನು ಸಂಬಂಧ ಇಲ್ಲಾರ್ದಂಗೆ ದೂರು ಕೊಡ್ಬೇಕತ್ತ. ನೀವು ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರು ಕೊಡೋದಿರ್ತದೆ. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಎನ್ಕ್ವೈರಿಗೆ ಹಾಕ್ತಿದ್ದೆ. ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರಿ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೈತಿ, ಇನ್ನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಭಾರಿ ಚಿಮಾರಿ, ಇಷ್ಟು ಅಪಮಾನ. ಹಾ ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು. ನಿನ್ನ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಳ್ಳೆಯ ಸಂದೇಶ ಬಂದಿರ್ಬೇಕು. ಡಿ ಕೆ ಶಿವಕುಮಾರ್ ಹೇಳಿರ್ಬೇಕು ನಿಮಗೆ. ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ಯತ್ನಾಳ್ಗೆ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ, ನೀವು ಏನು ಬರಿತೀರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಿಳಿದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ಅದು ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸು 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೆಂಗೆ ಮಾಡ್ತೀರಿ. ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟ ಹೇಳ್ರಿ? ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದ್ರಿ, ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತಿ ಎಲ್ಲರಿಗೂ. ಅದಕ್ಕೆ ಹೊಡಿತೀರ ಖುಷಿ ಪಡಿಸ್ಲಕ್ಕ. ನೀವು ಖುಷಿ ಪಡ್ಬೋದು ಆಟ. ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ, ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ. ಸುಮ್ಮನೆ ಹೊಡಿಲಾಕತ್ತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ವ್ಯಕ್ತಪಡಿಸೋಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂತಿಲ್ಲ ಸುಪ್ರೀಂ ಕೋರ್ಟು. ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ್ ಅದರಲ್ಲಿಯೂ ಅದಾರ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಯಿತು. ಇದನ್ನ ಒಮ್ಮೆ ಮಾಧ್ಯಮಗಳು ನೀವು ಸರಿಯಾಗಿ ಜಡ್ಜಸ್ ಯಾಕೆ ಅನ್ಬೇಕು? ನೀವು ಅನ್ರಿ ನೋಡೋಣ ಜಡ್ಜಸ್ ತಪ್ಪತ್ತಿ ನೀವು ಅನ್ರಪ್ಪ. ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ. ಇದು ನಿಮ್ಮ ಧೈರ್ಯ ಇದೆಯಾ? ನ್ಯಾಯಾಂಗದ ವಿಚಾರನಾಗ ಮಾತಾಡೋ ಧೈರ್ಯ ಇದೆಯಾ? ಇಲ್ಲ. ಸುಮ್ಮನೆ ಹೊಡಿಬೇಡ್ರಿ. ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರ ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ಅನ್ನೋಂಥ. ನಾ ದೈನಮ್ ನಾ ಫಲಾನಮ್, ಓಡಿ ಮಗ ಹೋಗು ಮಗ ಅಲ್ಲ. ನೀವು 100 ವಿಜೇಂದ್ರ ಜಯಕಾರ ಹಾಕೊತ್ಕೊಂಡ್ರಿ, ನಾ ಹಿಂಗೆ ಇರ್ತೇನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.